ನನ್ನ ಕೊಡ್ರಿ ಪ್ರಶ್ನೆ ಸಂಖ್ಯೆ 261 ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ ಮೂಲ ಸೌಲಭ್ಯ ಅಭಿವೃದ್ಧಿ ಸಚಿವರು ಕೇಳಲು ಬಯಸುತ್ತೇನೆ. ಸನ್ಮಾನ್ಯ ಸಭಾಪತಿಗಳೇ, ಸ್ಪಷ್ಟವಾದಂಥ ನಿಖರವಾದಂಥ ಉತ್ತರವನ್ನು ಕೊಟ್ಟಿದ್ದೀನಿ. ಸನ್ಮಾನ್ಯ ಸಚಿವರು ಸಭಾಪತಿಗಳೇ ಭಾಳ ಸ್ಪಷ್ಟವಾಗಿ ಹೇಳಿದ್ರು, ಸ್ಪಷ್ಟವಾದಂಥ ಉತ್ತರ ಕೊಟ್ಟಿದ್ದೇನಂತೂ. ಬಟ್ ಇದರಲ್ಲಿ ಸ್ಪಷ್ಟತೆ ಇಲ್ಲ ಅಂತ ನಾನು ಎದ್ದು ನಿಂತಿದ್ದೇನೆ. ಏಕೆಂದರೆ ಈ ಪ್ರಶ್ನೆ ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಮೊಳಕೇಡ್ ಗ್ರಾಮದಲ್ಲಿರುವ ಅಲ್ಟ್ರಾಟೆಕ್ ಸಿಮೆಂಟ್ ಕಂಪನಿಗೆ ಸಂಬಂಧಪಟ್ಟಿದ್ದು. ಅದು ಸಾಮಾನ್ಯವಾಗಿ ರಾಜಶ್ರೀ ಸಿಮೆಂಟ್ ಕಂಪನಿ ಅಂತ ಕರೀತಾ ಇದ್ದಾರೆ. ಈ ಅಲ್ಟ್ರಾಟೆಕ್ ಸಿಮೆಂಟ್ ಕಂಪನಿ 4ನೇ ಘಟಕ ಸ್ಥಾಪನೆ ಮಾಡಬೇಕಾದರೆ ಹಂಗನಹಳ್ಳಿ, ಹುಡುಗಿ, ಹೂಡಾಬಿ, ನೃಪತುಂಗ ನಗರ ಈ ಹಳ್ಳಿಗಳಿಂದ ಸರಿಸುಮಾರು 1,000 ಎಕರೆ ಜಮೀನನ್ನು 3,50,000 ರೂಪಾಯಿಗೆ ಪ್ರತಿ ಎಕರೆಗೆ ರೈತರಿಗೆ ಕೊಟ್ಟು ಖರೀದಿ ಮಾಡಿರ್ತಾರೆ. ಆದರೆ ಪಕ್ಕದಲ್ಲಿ ಇರ್ತಕ್ಕಂಥ ಗ್ರಾಮದಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ದಾಲ್ಮಿಯಾ ಅಂತಕ್ಕಂಥ ಒಂದು ಕಂಪನಿಯು ಸುಮಾರು 8 ಲಕ್ಷ ರೂಪಾಯಿ ಕೊಟ್ಟಿದೆ. ಅದೇ ಅಲ್ಟ್ರಾಟೆಕ್ ಕಂಪನಿಯು ಸರ್ಕಾರದ ಬೀಳು ಭೂಮಿ ತಗೋಬೇಕಾದ್ರೆ 8 ಲಕ್ಷ ಕೊಟ್ಟಿದ್ದಾರೆ. ಅದೇ ಅಲ್ಟ್ರಾಟೆಕ್ ತಗೋಬೇಕಾದ್ರೆ. ಸೊ ಹೀಗಾಗಿ ರೈತರ ಪ್ರಶ್ನೆ ಇರೋದು ನಮಗೆ ಹೆಚ್ಚುವರಿಯಾಗಿ ಪರಿಹಾರ ಕೊಡಿ ಅನ್ನೋದವರು ಅದಕ್ಕೆ ಹೇಳಿ ಅದಕ್ಕೆ ನಾನು ಮಾನ್ಯ ಸಭಾಪತಿಗಳೇ, ತಪ್ಪು ಮಾಹಿತಿ ಹೋಗೋದು ಬೇಡ. ಇದು ನಾನು ಉತ್ತರದಲ್ಲಿ ಎಲ್ಲ ಕೊಟ್ಟಿದ್ದೀನಿ. ರಾಜಶ್ರೀ ಸಿಮೆಂಟ್ ಏನಿದೆ ಲಿಮಿಟೆಡ್ ಕಂಪ್ನಿ, ಇವತ್ತು ನಾವು ಅನುಮೋದನೆ ಕೊಟ್ಟ ಮೇಲೆ 573 ಎಕರೆ ಜಮೀನು ಕಟ್ ಸ್ಥಾಪನೆಗೂ ಮತ್ತು 3 ಜಮೀನು ಮೈನಿಂಗ್ ಸಲುವಾಗಿ ಇವತ್ತೊಂದು ದಿವಸ ತೆಗೆದುಕೊಂಡಿರುವಂಥದ್ದು. ಇದು ಕಂದಾಯ ಇಲಾಖೆ. ಇವರು ಸನ್ಮಾನ್ಯ ಸಭಾಪತಿಗಳೇ, ಇವರು ಒಂದು 109ನ ಅಡಿಯಲ್ಲಿ ಖರೀದಿ ಮಾಡಿರ್ತಾರೆ. ಆವಾಗ ಅಲ್ಲಿ ಗೈಡೆನ್ಸ್ ವ್ಯಾಲ್ಯೂ ಇವತ್ತೊಂದು ದಿವಸ 70,000 ಇರ್ತದೆ ಮಾರುಕಟ್ಟೆ ದರ. 70,000 ಮಾರುಕಟ್ಟೆ ಇದ್ದಾಗ ಇವರು ಪರಸ್ಪರ ರೈತರು ಮತ್ತು ಕಂಪ್ನಿ ಒಪ್ಪಿಕೊಂಡು ಇವತ್ತೊಂದು ದಿವಸ 70,000ದಾಗ 3.5 ಲಕ್ಷಕ್ಕೆ ಅವರು ಪರಸ್ಪರ ಒಪ್ಪಂದ ಮಾಡಿಕೊಂಡು ಭೂಮಿಯನ್ನು ಖರೀದಿ ಆಗ್ತದೆ. ಆವಾಗ ಅವ್ರಿಗೇನಾಗ್ತದೆ, ಈ ಉದ್ಯೋಗ ಪ್ರತಿಯೊಂದು ಇದಕ್ಕೆ ಒಬ್ಬರು ಉದ್ಯೋಗ ಅಂಥೇಳಿ ಬರ್ತದೆ. ಆ ಉದ್ಯೋಗಕ್ಕೆ ಅವರು ಭೂಮಾಲೀಕರಿಗೆ ನಮ್ಗೆ ಅಷ್ಟು ಮಾಡಲಿಕ್ಕೆ ಆಗೋದಿಲ್ಲ ಅಂದಮೇಲೆ ಅದ್ರ ಬದಲಾಗಿ ಇವತ್ತು ದಿವಸ ಭಾಳ ದೀರ್ಘವಾಗಿ ಮಾತುಕತೆ ನಂತರ ಉದ್ಯೋಗದ ಬದಲಾಗಿ 2,25,000 3.5 ಲಕ್ಷ 70,000 ಇದ್ದಾಗ ಮಾರುಕಟ್ಟೆ ದರ ಇದ್ದಾಗ 3.5 ಲಕ್ಷ ಒಂದು ಉದ್ಯೋಗದ ಬದಲಾಗಿ 2,75,000 ಹೆಚ್ಚುವರಿ ಮಾರಾಟಪಡಿಸಿ ಪರಸ್ಪರ ಒಪ್ಪಿಕೊಂಡಿರುವಂಥದ್ದು. ಇದು ತದನಂತರ ಮತ್ತೆ ಪುನಃ ಹೆಚ್ಚಿನ ಪರಿಹಾರ, ಮತ್ತೆ ಪುನಃ ಇದು ಪರಸ್ಪರ ಆಗಿರುವಂಥದ್ದು, ಮತ್ತೆ ಪುನಃ ಹೆಚ್ಚಿನ ಪರಿಹಾರ 1,75,000. ಹೀಗಾಗಿ ಒಟ್ಟು 8 ಲಕ್ಷ ಭೂ ಪರಿಹಾರ ಇವತ್ತಿನ ದಿವಸ ಅವರು ಪರಸ್ಪರ ಮಾಡಿಕೊಂಡಿರುವಂಥದ್ದು ಇರ್ತದೆ. ಸನ್ಮಾನ್ಯ ಸಭಾಪತಿಗಳೇ, ಇವತ್ತು ಸನ್ಮಾನ್ಯ ಸಚಿವರು ಹೇಳಿದಂತೆ ರೈತರು ಮತ್ತು ಕಂಪನಿಯ ಮಧ್ಯೆ ಅಲ್ಲಿರ್ತಕ್ಕಂಥ ಏಜೆಂಟರು ಮಾಡಿರ್ತಕ್ಕಂಥ ಎಡವಟ್ಟಿದು. ಅಲ್ಲಿರ್ತಕ್ಕಂಥ ಎಲ್ಲ ರೈತರು ಅತಿ ಹಿಂದುಳಿದವರು ಮತ್ತು ತೀರಾ ಹಿಂದುಳಿದ ಜನಾಂಗ ಅಲ್ಲಿದ್ದಾರೆ. ಅವರಿಗೆ ಮಾರುಕಟ್ಟೆ ಬೆಲೆ ಗೊತ್ತಿಲ್ಲ, ವ್ಯಾಲ್ಯೂಯೇಷನ್ ಬೆಲೆ ಬೇರೆ, ಮಾರ್ಕೆಟ್ ಪ್ರೈಸೇ ಬೇರೆ ಇರ್ತದೆ. ತಮಗೆಲ್ಲ ಗೊತ್ತಿದೆ. ತಾವೆಲ್ಲ ಮುಂದೆ ಮುಖ್ಯಮಂತ್ರಿ ಆಗ್ತಕ್ಕಂಥವ್ರು, ನಾವು ಆಗ್ಬೇಕಂತ ಆಸೆ ಪಡ್ತಕ್ಕಂಥವ್ರು ಈ ಒಂದು ಗಂಭೀರ ಒಂದು ವಿಷಯವನ್ನು ತಮ್ಮ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೇನೆ. ಏಕೆಂದರೆ ಸರ್, ಒಂದು ವೇಳೆ ರೈತರು ತೃಪ್ತಿಕರವಾಗಿರ್ತಕ್ಕಂಥ ಬೆಲೆ ಕೊಟ್ಟಿದ್ರೆ 1,712 ದಿವಸ ಸರ್ ಇಲ್ಲ ಸರ್ 1,712 ದಿವಸಗಳು 5 ವರ್ಷ ಸರದಿ ಉಪವಾಸ ಸತ್ಯಾಗ್ರಹ ರೈತರು ಮಾಡಿದ್ದಾರೆ ಸೇಡಂ ತಾಲೂಕದಲ್ಲಿ. ಒಂದು ವೇಳೆ ಅವ್ರಿಗೆ ತೃಪ್ತಿ ಆಗಿತ್ತಪ್ಪ ಅಂದರೆ 2015ರಿಂದ 2020ವರೆಗೆ 5 ವರ್ಷ ಯಾಕೆ ಅವರು ಈ ಒಂದು ಸತ್ಯಾಗ್ರಹ ಮಾಡ್ತಾಯಿದ್ರು? ಮತ್ತು ಈ ಸತ್ಯಾಗ್ರಹ ಸಮಯದಲ್ಲಿ ಸರ್ ಒಂದೇ ಸರ್ 22 ಜನ ರೈತರು ತೀರ್ಕೊಂಡಿದ್ದಾರೆ. ಅವ್ರಿಗೇನೂ ಪರಿಹಾರ ಕೊಟ್ಟಿಲ್ಲ, ಅವ್ರ ಕುಟುಂಬಕ್ಕೂ ಏನೂ ಪರಿಹಾರ ಕೊಟ್ಟಿಲ್ಲ. ನಾನು ಅದಕ್ಕಾಗಿ ಸನ್ಮಾನ ಸಚಿವರಲ್ಲಿ ಕೇಳ್ತಿರೋದೇನೆಂದರೆ, ತಮ್ಮ ಒಂದು ಅಧಿಕಾರಿಗಳ ತಂಡ ಕಳಿಸಿ. ನಿನ್ನೆ ಇವತ್ತು ಚರ್ಚೆ ಆಗಿದ್ದು ತಮ್ಮೊಂದಿಗೆ, ಅಲ್ಲಿ ಹಲವಾರು ಸಮಸ್ಯೆಗಳಿದಾವೆ ಸರ್. ತಾವು ಒಂದು ಒಂದೇ ನಿಮಿಷ ಸರ್, ಒಂದೇ ನಿಮಿಷ ಸರ್, ಅಧ್ಯಕ್ಷ ನಾನು ಮುಗಿದೋಯ್ತು. ನಾವು ಹೇಳ್ತೀನಿ ಬಿಡಿ. ಸನ್ಮಾನ್ಯ ಸಭಾಪತಿಗಳೇ,
ಸೆಕ್ಷನ್ 109ದಲ್ಲಿ ಇವತ್ತು ದಿವಸ ಖರೀದಿ ಮಾಡಿದ್ದಾರೆ. ಪರಸ್ಪರ ಒಪ್ಪಂದು 3,70,000 ಮಾರುಕಟ್ಟೆ ಇದ್ದಾಗ 3,75,000 ಮತ್ತೆ ಪುನರ್ ಹೇಳ್ತಾ ಇದ್ದೀನಿ 3.5 ಲಕ್ಷಕ್ಕೆ ಇದು ಮಾಡಿದ್ದಾರೆ. ಇನ್ ಲಿವ್ ಆಫ್ ಏನು ನಿಮ್ಮ ಎಂಪ್ಲಾಯ್ಮೆಂಟು ಮತ್ತೆ 2,75,000 ಪಡ್ಕೊಂಡಿದ್ದಾರೆ. ತದನಂತರ 1,70,000 ಮತ್ತೆ ಪುನಃ ಒಟ್ಟು 8 ಲಕ್ಷ ರೂಪಾಯಿ ಪಡ್ಕೊಂಡಿದ್ದಾರೆ. ಮತ್ತು ಇದು ಕಂದಾಯ ಇಲಾಖೆಗೂ ಕೂಡ ನಾವು ಇದನ್ನು ಅವರು ಕೂಡ ತಮ್ಮ ಇದನ್ನು ಅವ್ರ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕಂದಾಯ ಇಲಾಖೆ ಕಂಪನಿ ಮತ್ತು ರೈತರ ಮಧ್ಯೆ ನೇರ ಒಪ್ಪಂದದ ಮೂಲಕ ಖರೀದಿಸಿದ ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ 1961 ಕಲಂ 101 ಅಡಿಯಲ್ಲಿ ಉಲ್ಲಂಘನೆಯನ್ನು ಕೂಡ ಆಗಿರುವುದಿಲ್ಲ ಅಂತ ಹೇಳಿದ್ದಾರೆ. ಕೆಲವರು ಮಾತ್ರ ಅವರು ಕೂಡ ಹೇಳಿದ್ದಾರೆ, ಕಂದಾಯ ಇಲಾಖೆನೂ ಕೂಡ ಹೇಳಿದ್ರಲ್ಲಿ ಕೆಲವರು ಮಾತ್ರ ಹೆಚ್ಚುವರಿ ಪರಿಹಾರ ಕೋರಿದ್ರು. ಎಲ್ಲ ರೈತರಿಗೆ ಹೆಚ್ಚುವರಿ ಪರಿಹಾರನ ನೀಡಲಾಗಿದೆ. ಇದರಲ್ಲಿ ಕೆಲವರು ಕೇಳಿದ್ರು ಕೂಡ ಎಲ್ಲರಿಗೂ ಕೂಡ ನೀಡಲಾಗಿದೆ. ನೋಡಿ, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಇರ್ತದೆ. ಬಹಳ ಕಾಂಪಿಟೇಟಿವ್ ನಾವು ಇದೀವಿ. ಸುಮ್ಮನೆ ನೋಡಿ, 70,000 ಇದ್ದಾಗ 3 ಲಕ್ಷ ಪರಸ್ಪರ ಮಾಡ್ಕೊಂಡು ನಾವೇನಿದಲ್ಲ ಸೆಕ್ಷನ್ 109 ಇದು. ಈ ರೀತಿ ಈಗ ಬೇರೆ ಬೇರೆ ಕಡೆಯಲ್ಲೂ ಕೂಡ ಈ ರೀತಿ ಜಮೀನುಗಳನ್ನು ತಗೊಂಡು ಈಗ ನಾವು ನೋಡಿದ್ವಿ ಏರ್ಪೋರ್ಟ್ಗೆ ಬರೀ 5 ಲಕ್ಷದಲ್ಲಿ ಮೊದಲಾಗಿದ್ದು ಈಗ 1.5-2 ಕೋಟಿವರೆಗೆ ಎಕ್ಸ್ಟ್ರಾ ಪರಿಹಾರ ಕೊಟ್ಟಿದೆ. ಆ ರೀತಿ ರೈತರು ತಗೊಳ್ಳುವಾಗ 4 ಪಟ್ಟು ಕೊಟ್ಟು ತಗೋಬೇಕು ಅಂತೂ ಕೂಡ ಇದೆ. ಆ ಕಾರಣದಿಂದ ರೈತರಿಗೆ ಸ್ವಲ್ಪ ಹಣ ಕೊಟ್ಟರೆ ಏನು ಲಾಸ್ ಆಗೋದಿಲ್ಲ. ಈಗ ಇದು 2010ರಲ್ಲಿ ಭೂ ಸ್ವಾಧೀನ ಕಾಯ್ದೆ ಬರೋಕ್ಕಿಂತ ಮುಂಚಿತವಾಗಿದ್ದು ಆಗಿರುವಂತದ್ದು 2013ಕ್ಕೆ ಭೂ ಸ್ವಾಧೀನ ಕಾಯ್ದೆ ಬಂತು. 2010ರಲ್ಲಿ ಇವರು ರೆವಿನ್ಯೂ ಏನು ಸೆಕ್ಷನ್ 61 109ನಲ್ಲಿ ಇವತ್ತು ಖರೀದಿ ಮಾಡುವಂತದ್ದು ಪರಸ್ಪರ ಅವರು ಇವರ ಒಪ್ಪಂದದ ಮೇರೆಗೆ ಕನ್ಸೆಂಟ್ ಮೇಲೆ ಪರಸ್ಪರ ಒಪ್ಪಿಗೆ ಮೇಲೆ 70,000 ಅವತ್ತು ಮಾರುಕಟ್ಟೆ ದರ ಇದ್ದ ಸಂದರ್ಭದಲ್ಲಿ 13 ಲ್ಯಾಂಡ್ ಎಕ್ವಿಸಿಷನ್ ಹೇಳಿದಕ್ಕೆ ಪರಸ್ಪರ ಒಪ್ಪಿಕೊಂಡು 70,000 ಮಾರುಕಟ್ಟೆ ದರ ಇದ್ದಾಗ 3,50,000 ಪಡ್ಕೊಂಡಿದ್ದಾರೆ. ಮುಂದೆ ಅವ್ರಿಗೆ ಇವತ್ತು ಸಹ ಪ್ರತಿ ಮನೆಗೆ ಒಬ್ಬ ಉದ್ಯೋಗ ಕೊಡಬೇಕಂತ ಸಂದರ್ಭದಲ್ಲಿ ನಮಗೆ ಅಷ್ಟು ಉದ್ಯೋಗ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಅದ್ರ ಬದಲಾಗಿ ನಮಗೆ 2,75,000 ಕೊಡಬೇಕು. ಭಾಳ ಸುದೀರ್ಘವಾಗಿ ಮಾತುಕತೆ ಮಾಡಿಕೊಂಡು ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಇದು 2,75,000 ಪಡ್ಕೊಂಡಿದ್ದಾರೆ. 3 ಲಕ್ಷ ಒಂದು, 2,75,000 ಒಂದು. ತದನಂತರ ಮತ್ತೆ ಇವತ್ತು ದಿವಸ ಅವರು ಮಾತುಕತೆ ಮಾಡಿಕೊಂಡು ತದನಂತರ ಮತ್ತೆ ಇವತ್ತಿನ ದಿವಸ 1,75,000 ಪುನಃ ಹೆಚ್ಚಿನ ಪರಿಹಾರವನ್ನು ಕೊಟ್ಟಿದ್ದಾರೆ. ಒಟ್ಟು 8 ಲಕ್ಷ ಕೊಟ್ಟಿದ್ದಾರೆ. ಕೆಲವೇ ರೈತರು ಕುದುರಿಸ ಭೂ ಪರಿಹಾರ ಕೇಳಿದ್ರು. ಇವತ್ತು ಉಳಿದವ್ರು ಎಲ್ಲರಿಗೂ ಕೂಡ ಅದೇ ಪರಿಹಾರವನ್ನು ಕೂಡ ಕೇಳದೇ ಇದ್ದವ್ರಿಗೂ ಕೂಡ ಭೂ ಪರಿಹಾರ ಕೊಟ್ಟಿದ್ದಾರೆ. ಇದು ವಾಸ್ತವ ಸಂಗತಿ. ಸೆಕ್ಷನ್ 109ನಲ್ಲಿ ಕಂದಾಯ ಇಲಾಖೆ ಕೂಡ ಬಹಳ ಸ್ಪಷ್ಟವಾಗಿ. ಸನ್ಮಾನ್ಯ ಸಚಿವರೇ, ಸರ ಸಭಾಪತಿಗಳೇ, 2,70,000 ನೌಕರಿ 2,75,000 ಕೊಡ್ತಾರೆ ಅಂದ್ರೆ 2,70,000 ಇಡೀ ಜೀವನ ಕೆಲಸ ಮಾಡೋದಕ್ಕೆ ಅರ್ಧ ಗಂಟೆ ಚರ್ಚೆ ಕೊಡ್ತಾರೆ. ಮಾಡಿ ಸರ್, ಅರ್ಧ ಗಂಟೆ ಚರ್ಚೆ ಕೊಡ್ತಾರೆ.